ಯಡಿಯೂರಪ್ಪ ವಿರುದ್ಧ ಹಗುರ ಮಾತನ್ನ ನಿಲ್ಲಿಸಿ ಯತ್ನಾಳ್ ಮತ್ತು ಟೀಮ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ವಿಜಯೇಂದ್ರ ಹೇಳಿಕೆಗೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವಂತದ್ದು ಯತ್ನಾಳ್ ಅವರು. ಬಟ್ ಈಗ ಯತ್ನಾಳ್ ಅವರಿಗೆ ಯಾವ ಸ್ಟೇಟ್ಮೆಂಟ್ಗಳು ಕೂಡ ಟಚ್ ಆಗ್ತಾ ಇಲ್ಲ ಅಥವಾ ಯಾವ ಕೌಂಟರ್ಗಳು ಕೂಡ ಇಲ್ಲಿ ಟಚ್ ಆಗ್ತಾ ಇಲ್ಲ. ಬಿಕಾಸ್ ಈಗ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಬಗ್ಗೆ ನೀವು ಹಗುರವಾಗಿ ಮಾತನಾಡ್ತಿದ್ದೀರಲ್ಲ, ಅದನ್ನ ಸದ್ಯಕ್ಕೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಇದೇ ವಿಚಾರಕ್ಕೆ ಈಗ ಯತ್ನಾಳ್ ಅವರು ಇದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾವು ಬಿಎಸ್ವೈ ಅವರ ಕುಟುಂಬದ ಬಗ್ಗೆ ಮಾತನಾಡಿಲ್ಲ, ಅವರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಕೆಲಸ ಇಲ್ವಾ, ನಾವು ಮಾತನಾಡೋದು ವಕ್ಫ್ ವಿರುದ್ಧ ಅಂತ ಯತ್ನಾಳ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಒಂದಿನ ಸರಿ ಎರಡು ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅನ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ಮತ್ತು ಈ ರೀತಿ ದಿನ ಬೆಳಗಾದ್ರೂ ನನ್ನ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದ್ರಿಂದ ಏನಾದರೂ ವಿಜೇಂದ್ರನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತಾರೆ ಅನ್ನೋ ಭ್ರಮೆನಲ್ಲಿದ್ದರೆ ಖಂಡಿತ ಕೂಡ ಅದು ಅವ್ರ ಆಸೆ ಈಡೇರೋದಿಲ್ಲ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಏನೂ ಗೊಂದಲ. ನಾವು ಒಕ್ಕ ಬಗ್ಗೆ ಮಾತಾಡ್ತಪ್ಪ, ಯಾರನ್ನೋ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಯಾಕೆ ಮಾತಾಡಕ್ ಹೋಗೋ, ನಮ್ಮ ಕೆಲಸ ಇಲ್ಲ. ಪ್ರತಾಪ್ ಸಿಂಹ ಹಾಗೂ ರೇಣುಕಾಚಾರ್ಯ ಮಧ್ಯೆ ಮಾತಿನ ಸಮರ ಆಗಿದೆ. ಪ್ರತಾಪ್ ಸಿಂಹ ಅಲ್ಲ, ಪೇಪರ್ ಸಿಂಹ ಅಂತ ರೇಣುಕಾಚಾರ್ಯ ವ್ಯಂಗ್ಯ ಮಾಡಿದ್ದಾರೆ. ಇದು ಬಿಜೆಪಿ ಹೋರಾಟ, ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ವಿಜೇಂದ್ರ ಅವರು ಇರ್ಬೋದು ಅಥವಾ ಯತ್ನಾಳ್ರು ಇರ್ಬೋದು, ಸಾವ್ಕಾರ್ ಇರ್ಬೋದು ಅಥವಾ ಬಿಜೆಪಿ ಯಾವುದೇ ಕಾರ್ಯಕರ್ತ ಇರ್ಬೋದು, ನಮ್ಮೆಲ್ಲರ ಗುರಿ ಉದ್ದೇಶ ಸಂಕಲ್ಪ ಅನ್ನೋದು ವಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದಕ್ಕೆ ತಡೆ ಹಾಕಿ ನಮ್ಮ ರೈತರ ಭೂಮಿಯನ್ನು ಉಳಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ. ಹಾಗಾಗಿ ಇದರಲ್ಲಿ ಏನು ಅಪಸ್ವರಕ್ಕಾಗಲಿ ಅಥವಾ ಇಲ್ಲಿ ಅಭಿಪ್ರಾಯ ಭೇದಕ್ಕಾಗಲಿ ಅವಕಾಶನೇ ಇಲ್ಲ. ಇಲ್ಲಿ ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇಡೀ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೂ ನಡೀತಾ ಇದೆ, ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜಿಲ್ಲಾ ಪಕ್ಷದ ಸಂಘಟನೆ ಮುಖಾಂತರವಾಗಿ ನಡೀತಾ ಇದೆ. ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ರು ಸಾವ್ಕಾರರು ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಒಟ್ಟಾರೆ ಹೋರಾಟ ನಡೀತಾ ಇರೋದು ವಫ್ ವಿರುದ್ಧವಾಗಿ ಹೋರಾಟ ನಡೀತಾ ಇರೋದು. ಈ ಸರ್ಕಾರದ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಧೋರಣೆ ವಿರುದ್ಧ ಹೋರಾಟ ನಡೀತಿದೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗ್ಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗ್ಲಿ ಎಲ್ಲಿ ಜಾಗ ಇದೆ, ಯಾಕಾಗಿ ಈ ತರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅವರ ವೈಯಕ್ತಿಕ ವಿಚಾರ ನಿಲುವುಗಳು ಅದು ಬೇರೆ, ಆದ್ರೆ ಈಗ ನಡೀತಾ ಇರುವಂತ ಹೋರಾಟ ಅದು ಕೇವಲ ವಫ್ನ ಭೂ ಕಬಳಿಕೆ ನೀತಿಯ ವಿರುದ್ಧಕ್ಕೆ ಸೀಮಿತವಾಗಿದೆ. ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋತವರು, ತಿರಸ್ಕರಾದವರು, ತಿಪ್ಪೆಗೆಸಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ್ದಾರೆ. ಆಯ್ತಪ್ಪ, ಪೇಪರ್ ಸಿಂಹ, ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠ ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ರು. ಏನು ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮೈಸೂರು, ಕೊಡಗು 2 ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ 2 ಅವಧಿ. ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯವನ್ನು ಕಾರ್ಯಕರ್ತರು ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯಿತಿ ಸದಸ್ಯನ ಆಯ್ಕೆ ಮಾಡಿದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಬಿಜೆಪಿ ಸದ್ಯಕ್ಕೆ ಒಡೆದ ಮನೆಯಂತಾಗಿರುವಂತದ್ದು. ಇಲ್ಲಿ
ಯಾರ ಮಾತನ್ನ ಕೇಳೋದಕ್ಕೂ ಕೂಡ ರೆಡಿ ಇಲ್ಲದಂತಹ ಪರಿಸ್ಥಿತಿ ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಟ್ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ವಿಜಯೇಂದ್ರ ಈಗ ವೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ಗೂ ಕೂಡ ಯತ್ನಾಳ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಹೈಕಮಾಂಡ್ ಶಿಸ್ತು ಕ್ರಮದ ಬಗ್ಗೆ ಏನಾದ್ರೂ ಕೈಗೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ಇದಕ್ಕಿಲ್ಲೇ ಕಡಿವಾಣ ಹಾಕುವಂತಹ ಸಾಧ್ಯತೆಗಳು ಇದೆಯಾ? ಚೈತ್ರ, ಆಗ ನೋಡೋದಾದರೆ ಹೈಕಮಾಂಡ್ ಶಿಸ್ತು ಕ್ರಮ ಅನ್ನುವಂಥದ್ದು ಕಳೆದ 1 ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಯತ್ನಾಳ್ ಅವರ ಬಗ್ಗೆ ಎಲ್ಲನೂ ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ. ಆದರೆ ಹೈಕಮಾಂಡ್ ನಾಯಕರು ಯತ್ನಾಳ್ ವಿಚಾರವಾಗಿ ಇನ್ನೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಆದರೆ ಈಗ ಯತ್ನಾಳ್ ಅವರ ವಿಚಾರವಾಗಿ ನಡವಳಿಕೆ ವಿಜೇಂದ್ರ ಮತ್ತು ಟೀಮ್ಗೆ ಏನಿದೆ ಯಡಿಯೂರಪ್ಪನವರಿಗೆ ದೊಡ್ಡ ಮಟ್ಟದ ಮುಜುಗರವನ್ನು ತರಿಸ್ತಾ ಇದೆ. ಮತ್ತು ಸರ್ಕಾರ ಏನೋ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಪೂರೈಸ್ತಾ ಇದ್ದಾರೆ ವಿಜೇಂದ್ರ ಅವರು. ಇಂತಹ ಸಂದರ್ಭದಲ್ಲೂ ಕೂಡ ತಮ್ಮ ನಾಯಕತ್ವಕ್ಕೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಿರುವಂಥದ್ದು ಯತ್ನಾಳ್ ಅವರಿಂದ ಒಂದು ರೀತಿ ನುಂಗಲರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಡಿಸೆಂಬರ್ ಒಳಗಡೆಗೆ ಯತ್ನಾಳ್ ಅವರು ಏನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ನಿನ್ನೆ ಕೂಡ ದೆಹಲಿಗೆ ಹೋಗಿ ಒಂದಷ್ಟು ಜನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ಗಮನಕ್ಕೆ ತಂದಿರುವಂಥದ್ದು. ಮತ್ತೊಂದು ಅಂದರೆ ಕಳೆದ ಬರುವ ವಾರದಲ್ಲಿ ಮತ್ತೆ 2ನೇ ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗಿರುವಂಥದ್ದು. ಕಾರಣ ಏನು ಅಂತಂದ್ರೆ ಯತ್ನಾಳ್ ಅವರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಖ್ಯವಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಬಾರ್ದು. ಮತ್ತೆ ಅವರ ಮಾತಿಂದ ಪಕ್ಷ ಸಂಘಟನೆ ಮೇಲೆ ಮತ್ತೆ ಕಾರ್ಯಕರ್ತರ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತಾ ಇದೆ. ಮತ್ತು ಅವರಿಂದ ಇವರ ಮಾತಿಂದ ಎಲ್ಲೋ ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಸಂಪೂರ್ಣವಾಗಿ ಬಿಜೆಪಿಯನ್ನು ಸ್ವತಂತ್ರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅವರಿಗೆ ಕಡಿವಾಣ ಹಾಕಿ ಅನ್ನೋ ಒಂದು ಮನವಿಯನ್ನು ಮತ್ತೊಮ್ಮೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಮಾಜಿ ಶಾಸಕರುಗಳು ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳು ಸಂಪೂರ್ಣವಾಗಿ ಯತ್ನಾಳ್ ವಿರುದ್ಧವಾಗಿ ಸಾಲು ದೂರನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಮತ್ತೆ ದಾವಣಗೆರೆಯಲ್ಲಿ 10ನೇ ತಾರೀಕು ದೊಡ್ಡ ಮಟ್ಟದ ಒಂದು ಸಮಾವೇಶನ ಅಂದರೆ ಒಂದು ಸಭೆಯನ್ನು ಮಾಡುವಂಥದ್ದು, 11ನೇ ತಾರೀಕು ಕೂಡ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಅಲ್ಲಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ಕೊಡುವುದರ ಮುಖಾಂತರವಾಗಿ ಯತ್ನಾಳ್ ವಿರುದ್ಧವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ ಒಂದು ಯತ್ನಾಳ್ ವಿರುದ್ಧವಾಗಿ ಉಚ್ಚಾಟನೆ ಅನ್ನುವಂಥ ವಿಚಾರವನ್ನ ವಿಜೇಂದ್ರ ಆಗಲಿ ಮತ್ತೆ ಅವರ ಆಪ್ತಮಂಡಲದ ಶಾಸಕರು ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಏನಾದ್ರು ಉಚ್ಚಾಟನೆ ಅಂತ ಬಂದ್ರೆ ಸಹಜವಾಗಿಯೇ ಆ ಸಮುದಾಯದ ಜನರು ಸಹಜವಾಗಿಯೇ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಬಿಜೆಪಿ ವಿರುದ್ಧವಾಗಿ ತಿರುಗಿ ಬೀಳುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಅವರ ಮುಖ್ಯವಾಗಿ ಉಚ್ಚಾಟನೆ ಅನ್ನೋದು ಬದಲು ಎಲ್ಲೋ ಒಂದ್ ಕಡೆ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕಾರ್ಯಕರ್ತರಲ್ಲಿರುವಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತರ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಬಹಳಷ್ಟು ಕುತೂಹಲಕ್ಕೆ ಮೂಡಿದೆ ಬರುವಂತ ದಿನಗಳ ಹೈಕಮಾಂಡ್ ನಾಯಕರು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು. ಇದರ ನಡುವೆ ನಾಳೆ ಬಸವನಗೌಡ ಯತ್ನಾಳ್ ಅವರ ಟೀಮ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಜೆಪಿಸಿ ಅಧ್ಯಕ್ಷರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಒಕ್ಕೂದು ಸಂಬಂಧಪಟ್ಟಂತೆ ಒಂದಷ್ಟು ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಅನುಮತಿಯನ್ನು ಕೂಡ ಕೇಳಲಾಗಿದೆ ಯತ್ನಾಳ್ ಅವರು. ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕರು ಭೇಟಿ ಕೊಟ್ಟರೆ ಅವಕಾಶ ಕೊಟ್ಟರೆ ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಅವರ ಆಪ್ತಮಂಡಲದ ಶಾಸಕರು ಮಾಜಿ ಶಾಸಕರು ಏನು ಪ್ರವಾಸವನ್ನು ಮಾಡಿದ್ರು ಮತ್ತೆ ವಿಜೇಂದ್ರ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಮತ್ತೆ ಈಗಾಗಲೇ ಎಲ್ಲ ಒಂದ್ ಕಡೆ ಸ್ವಪಕ್ಷದ ಏನು ಯಡಿಯೂರಪ್ಪ ಆಯಿತು ಮತ್ತೆ ವಿಜೇಂದ್ರ ಆಯಿತು ಮತ್ತೆ ಅವ್ರ ಮೊಮ್ಮಕ್ಕಳು ಹೀಗೆ ಅವರಿಗೆ ಪದವಿ ಹೋದ್ರೆ ಮುಂದೆ ನಮಗೇನು ಅನ್ನುವಂಥ ವಿಚಾರವನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಯತ್ನಾಳ್ ಅವರು ಕೂಡ ಪ್ರತಿದೂರನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಹೀಗಾಗಿ ಎರಡೂ ಬಣಗಳ ವಿಚಾರದಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಪ್ರಶ್ನೆ ಮತ್ತೆ ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಚೈತ್ರ.